ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ನಾ ಆರಾಮಿದ್ದೀನಿ, ನೀವೆಲ್ಲ ಆರಾಮಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಮಧ್ಯಾಹ್ನ ಕಡೆ ಯಾವ ರೀತಿಯಾಗಿ ಅಡುಗೆ ಮಾಡೀನಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಅದು ಏನು ಮಾಡಿದ್ದೀನಿ ಅಂತಂದ್ರೆ ಮೊಳಕೆ ಕಾಳು ಸಾರು ಮಾಡಿದ್ದೀನಿ ಮತ್ತು ಬಟಾಣಿ ಚಟ್ನಿಯನ್ನು ಮಾಡಿದ್ದೀನಿ, ರೊಟ್ಟಿ ಮಾಡಿದ್ದೀನಿ. ಅದು ಯಾವ ರೀತಿಯಾಗಿ ಮಾಡಿದ್ದೀನಂತ ಈ ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಬರ್ರಿ ಒಂದು ಸರ್ತಿ ನಮ್ಮ ಮನೆ ಅಡುಗೆಯನ್ನು ನೋಡ್ರಿ. ಮೊಳಕೆ ಕಟ್ಟಿದ ಸಾರು ಮಾಡಬೇಕಂದ್ರೆ ಒಂದು ಬಟ್ಟಲು ಮೊಳಕೆ ಕಾಳು, ಬೆಳ್ಳುಳ್ಳಿ 4, ಮೆಣಸಿನಕಾಯಿ 2, ಸ್ವಲ್ಪ ಕೊತ್ತಂಬರಿಯನ್ನು ಬೇಕಾಗ್ತದೆ. ಆಮ್ಯಾಗ ಸ್ವಲ್ಪ ಖಾರದ ಪುಡಿ, 1 ಅಥವಾ 2 ಗಡ್ಡೆ ಉಳ್ಳಾಗಡ್ಡಿ ಆದ್ರೆ ಸಾಕು, ಮೀಡಿಯಮ್ ಸೈಜ್ ಇದ್ದಿದ್ದು. ಆಮೇಲೆ ಸ್ವಲ್ಪ ತುರಿದ ಕೊಬ್ಬರಿ ಬೇಕಾಗ್ತದೆ. ಆಮ್ಯಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ ಬೇಕಾಗ್ತದೆ. ಅಡುಗೆಗೆ ಎಣ್ಣೆ ಬೇಕಾಗ್ತದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಬೆಳ್ಳುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಾಗಿ ರುಬ್ಬಿಕೊಳ್ಳಮಿ. ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಸಣ್ಣಾಗಿ ಆಗ್ಯದ. ಇದ್ರೊಳಗೆ ಮತ್ತೊಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕಬೇಕು. ನೋಡ್ರಿ ಫ್ರೆಂಡ್ಸ್, ಈಗ ಒಲೆಯನ್ನು ಹಚ್ಚಿನಿ. ಇವಾಗಂದ್ರೆ ಒಂದು ಕಡಾಯಿಯನ್ನು ಇಡಮಿ. ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಅದು ಒಂದು ಸ್ವಲ್ಪ ಸಿಡಿತಾ ಇದೆ. ಇವಾಗ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಉಳ್ಳಾಗಡ್ಡಿ ಕೂಡ ಹಾಕಿದ್ದೀನಿ. ಇದು ಉಳ್ಳಾಗಡ್ಡಿನ ಜಾಸ್ತಿ ಫ್ರೈ ಆಗಬಾರ್ದು ಫ್ರೆಂಡ್ಸ್, ಯಾಕಂದ್ರೆ ಜಾಸ್ತಿ ಡೀಪ್ ಫ್ರೈ ಆಯ್ತಂದ್ರೆ ಮತ್ತು ಅಷ್ಟೊಂದು ಇದು ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಅದು ಮಸಾಲಾನ ಮಾಡ್ಕೊಂಡಿದ್ದನ್ನೆಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲ ಮಸಾಲ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅವೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಈ ಕಡೆ ಒಂದು ಸೈಡಿಗೆ ಒಂದು ಸ್ವಲ್ಪ ಗರಂ ನೀರನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಗರಂ ನೀರನ್ನು ಬಿಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಇದು ಆಗ್ತದೆ, ಕುದಿ ಬರ್ತದೆ. ಇವಾಗ ಖಾರವನ್ನು ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಅರಿಶಿಣವನ್ನು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬಿಸಿ ನೀರನ್ನು ಬಿಡ್ತೀನಿ, ಯಾಕಂದರೆ ಅದು ಒಂದು ಸ್ವಲ್ಪ ಮಸಾಲೆಗಳು ಎಲ್ಲನೂ ಸೇರಿ ಸ್ವಲ್ಪ ಕುದೀಲಿ ಅಂಥೇಳಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಫ್ರೆಂಡ್ಸ್, ಇವಾಗ ಎಣ್ಣೆ ಯಾವ ರೀತಿಯಾಗಿ ಬಿಟ್ಕೊಂಡಿದ್ದೆ ಅಂಥೇಳಿ. ಅದು ಎಣ್ಣೆನ ಬಿಟ್ಟಿದ್ಗಳೇ ಈಗ ಮೊಳಕೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ನೀರನ್ನು ಒಂದು ಸ್ವಲ್ಪ ಗರಂ ಮಾಡ್ಕೊಂಡಿದ್ನಲ್ಲ, ಅದು ನೀರೆಲ್ಲ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಒಂದು ಸ್ವಲ್ಪ ಕಾಯ್ದು ನೀರು ಬಿಟ್ಟರೆ ಜಲ್ದಿನೂ ಮೊಳಕೆ ಕಾಳನ್ನು ಕುದೀತದ. ಆಮೇಲೆ ಟೇಸ್ಟು ಕೂಡ ಬೇರೆ ಇರ್ತದೆ. ಒಂದು ಸ್ವಲ್ಪ ಮಸಾಲೆನೂ ಹಾಕ್ತಾಯಿದ್ದೀನಿ, ಗರಂ ಮಸಾಲ. ಈಗ ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಒಂದು ಸ್ವಲ್ಪ ನಾನು ಶೇಂಗಾದ ಕುಟ್ಟನ್ನು ಹಾಕಿದ್ದೀನಿ. ಮತ್ತು ಆಮೇಲೆ ಅದು ಅಗಸಿ ಕುಟ್ಟಿದೆ ಫ್ರೆಂಡ್ಸ್. ಅಗಸಿ ಕುಟ್ಟು ಕೂಡ ಹಾಕ್ತಾಯಿದ್ದೀನಿ. ಯಾಕಂದ್ರೆ ಮಕ್ಕಳು ಅದು ಚಟ್ನಿ ಮಾಡಿದರೆ ತಿನ್ನಲ್ಲ, ಏನಿಲ್ಲ. ಇದ್ರಾಗ ನಾರಿನ ಅಂಶ ಇರ್ತದೆ. ಹಾಗಾಗಿ ನಾವು ಈ ರೀತಿ ಎಲ್ಲ ಯಾವುದನ್ನು ಸಾರು ಮಾಡಿದಾಗ, ಪಲ್ಯ ಮಾಡಿದಾಗ, ಕಾಳು ಪಲ್ಯ ಮಾಡಿದಾಗ ಇದನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಇದು ನಾರಿನ ಅಂಶ ಇರ್ತದಲ್ಲ,
ಮಕ್ಕಳಿಗೆಲ್ಲ ನಾರಿನಂಶ ಇದು ಆಗ್ತದೆ. ಈಗ ನೋಡಿರಿ ಕೊತ್ತಂಬರಿ ಹಾಕಿ ಕೂಡ ನಾನು ಇದು ಮಾಡಿಬಿಡ್ತೀನಿ. ಈಗ ಆಫ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ನಾನು ಬಟಾಣಿ ಚಟ್ನಿಯನ್ನು ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕಿದ್ಗಳೇ ಒಂದು ಸ್ವಲ್ಪ ಎಣ್ಣೆ ಗರಂ ಆದ್ಗಳೇ ಬಟಾಣಿಗಳನ್ನು ಹಾಕಮ್ಮ ಒಳಗೆ. ನೋಡಿರಿ ಫ್ರೆಂಡ್ಸ್, ಬಟಾಣಿಯನ್ನು ನಾವು ಚೆಂದಾಗಿ ಹುರಿಬೇಕು ಈ ರೀತಿಯಾಗಿ. ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿದ್ಗಳೇ ಜೀರಿಗೆಯನ್ನು ಹಾಕ್ಕೋಬೇಕು. ಜೀರಿಗೆ ಹಾಕಿದ್ಗಳೇ 2 ಮೆಣಸಿನ್ಕಾಯಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಹುರ್ಕೊಂಡಾದ್ಗಳೇ ಆಮೇಲೆ ಚಟ್ನಿ ಹಾಕಬೇಕಲ್ಲ, ಕಲ್ಗಲ್ದಾಗೆ ಚಟ್ನಿಯನ್ನು ಹರಿಬೇಕು ಫ್ರೆಂಡ್ಸ್. ಯಾಕಂದರೆ ರುಚಿ ಬರ್ತದೆ. ಈ ಮಿಕ್ಸಿ ಒಳಗೆ ಹಾಕಿದ್ರೆ ರುಚಿ ಅನಿಸಲ್ಲ. ಹಾಗಾಗಿ ನಾವು ಕಲ್ಗಲ್ದಾಗೆ ಚಟ್ನಿ ಮಾಡ್ಬೇಕಂದ್ರೆ ಇದ್ರಾಗೆ ಮಾಡ್ತೀವಿ ಫ್ರೆಂಡ್ಸ್. ಒಂದು ಸ್ವಲ್ಪ ಉಪ್ಪು ಹಾಕಿ ಕುಟ್ಟಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ತುರಿಯಾಗಿರಬೇಕು. ಭಾಳ ಸಣ್ಣಗಾದರೆ ರುಚಿ ಬರೋದಿಲ್ಲ. ಈ ಕಡೆ ನಾ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಒಲೆಯನ್ನು ಹಚ್ಕೊತಾ ಇದ್ದೀನಿ. ಒಲೆ ಹಚ್ಕೊಂಡ್ರೆ ಆಮೇಲೆ ಈಗ ಒಂದು ತವಾನ ಇಡ್ತೀನಿ ಫ್ರೆಂಡ್ಸ್. ತವಾ ಹಿಟ್ಗಳೇ ಒಂದು ಸ್ವಲ್ಪ ನೀರನ್ನು ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ರೊಟ್ಟಿಗೆ ಜಿಗಿ ಬರಬೇಕಂದ್ರೆ ನಾವು ಬಿಸಿ ನೀರನ್ನು ಹಾಕೋಬೇಕಾಗ್ತದೆ. ರೊಟ್ಟಿ ಹರಿಯೋದಿಲ್ಲ. ನೋಡಿರಿ ಫ್ರೆಂಡ್ಸ್, ಇವಾಗ ನಾನು ಬಿಸಿ ನೀರನ್ನು ಹಾಕೊಳ್ಳಿಕತ್ತೀನಿ. ಬಿಸಿ ನೀರು ಹಾಕೋದ್ರಿಂದ ರೊಟ್ಟಿ ಶೇಪ್ ಕೆಡೋದಿಲ್ಲ. ಆಮ್ಯಾಗ ಲಾಸ್ಟಿಗೆ ದಂಡಿ ಎಲ್ಲ ಹರಿಯೋದಿಲ್ಲ. ಹಾಗಾಗಿ ಬಿಸಿ ನೀರನ್ನು ಹಾಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ಚಾನಲನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಇನ್ನೂ ಕೆಲವೊಂದು ಅಡುಗೆಗಳನ್ನು ಇದೇ ರೀತಿಯಾಗಿ ನಾನು ನನ್ನ ಚಾನಲ್ಗೆ ಹಾಕ್ತೀನಿ. ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಮ್ಮನೆ ಊಟ ಮಧ್ಯಾಹ್ನದ ಊಟ ಹೇಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.